ಸಾಕಷ್ಟು ಅವರು ಭಾಷಣಗಳು ಮಾಡ್ತಾರೆ, ಭಾಷಣ ಕಲ್ತಿದ್ದಾರೆ. ಅವರ ವೃತ್ತಿನೇ ಎಲ್ಲರನ್ನೂ ಒಂದು ಹುರಿದುಂಬಿಸ್ತಕ್ಕಂಥ ಭಾಷಣ ಮಾಡ್ತಕ್ಕಂಥದ್ದು ಅವ್ರ ಕಲೆ. ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕೋ ಹಂಗೆಲ್ಲ ಮಾತಾಡ್ತಾರೆ. ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ ಅಂತಕ್ಕಂಥದ್ದು ಆದರೆ ನಾವು ಯಾರು ನೀವ್ಯಾರು ಮುಂದಿನ ದಿನಗಳಲ್ಲಿ ಜನರ ಪಾಠ ಕಳಿಸ್ತಾರೆ. ಅದನ್ನು ನೋಡ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು. ಸರ್ ಅವ್ರು ಹೇಳ್ತಾರೆ ನನಗೆ ಇವಾಗಿನಿ ಅಂತ ಹೇಳ್ತಾರೆ ಶಾಸಕರು. ಅಂದರೆ ಅವ್ರನ್ನ ಮಂತ್ರಿ ಮಾಡಿದ್ರೆ ತರ್ತೀನಿ ಅಂತ, ಮಂತ್ರಿ ಮಾಡಿದ್ರೆ ಹೆಚ್ಚಿನ ಶಕ್ತಿ ಬರುತ್ತೆ ತರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಎಲ್ಲೆಲ್ಲಿ ಬಾಯಿ ಬಂದಾಗೆಲ್ಲನೂ ಎಲ್ಲರನ್ನೂ ಮುಟ್ಟಾಳ್ರು ಅಂತ ಮಾತಾಡ್ತಾರೆ. ಅವರೊಬ್ಬರು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಮುಟ್ಟಾಳ್ರೆ. ಅವ್ರು ಮಂತ್ರಿ ಇದ್ದಾರಲ್ಲ ಇವತ್ತು, ಅವ್ರ ಶಕ್ತಿ ಇಲ್ವಾ? ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಕ್ತಿ ಇಲ್ವಾ? ಅವ್ರ ಕೈಲಿ ಮಾಡಿಸ್ಬೇಕಾಯ್ತು ಕೂತ್ಕೊಂಡು. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ದೇಶನ ಗೊತ್ತಿದೆ. ನಾವು ರಾಜಕಾರಣ ಮಾತಾಡಲ್ಲ ಈ ವಿಷಯದಲ್ಲಿ. ಇಲ್ಲಿ ಶಾಸಕರಿಗೆ ಅವ್ರಲ್ಲಿರ್ತಕ್ಕಂಥ ಜನರು ಓಟ್ ಹಾಕಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡ್ತಕ್ಕಂಥ ಕಲಿಬೇಕು. ಸರ್ ಅವ್ರು ಶಾಸಕರ ಮೊದಲೇ ಇದನ್ನು ಪ್ರಸ್ತಾವ ಬಿಟ್ಟಕ್ಕನಲ್ಲ ಸರ್. ಅವರ ಭಾಷಣಗಳು ಸುಮಾರು ಕೇಳಿದ್ದೀನಿ. ರಾಜಕಾರಣಕ್ಕೆ ಬರಬೇಕಾದ್ರೆ ಮಾನ ಮರ್ಯಾದೆ ಬಿಡಬೇಕು, ರಾಜಕಾರಣ ಅಂತ ಹೇಳಿದ್ರೆ ಒಂದು ಮಾತಲ್ಲೇ ಅಲ್ಲ ಅಂತಕ್ಕಂಥದ್ದನ್ನು ಎಲ್ರಿಗೂ ಪಾಠ ಹೇಳ್ಕೊಡ್ತಾರೆ. ಬಟ್ ರಾಜಕಾರಣ ಅಂದರೆ ಅದಲ್ಲ. ಒಬ್ಬ ಲೀಡರ್ಶಿಪ್ಗೆ ಲೀಡರ್ ಆಗಬೇಕಂದ್ರೆ ಒಂದು ಕ್ವಾಲಿಟೀಸ್ ಬೇಕು, ಒಂದು ಮಾನದಂಡಗಳಿರಬೇಕು, ಒಂದು ಮಾತು ಮೇಲೆ ಇರಬೇಕು. ಅವ್ರನ್ನ ಲೀಡರ್ ಅಂತಾರೆ. ಈ ಥರ ಮಾಡ್ತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಮರ್ಯಾದೆ ಇಲ್ಲದಿರ್ತಕ್ಕಂಥ ರಾಜಕಾರಣಿ ಅಂತಾರೆ. ಮುಂಬರುವ ದಿನಗಳಲ್ಲಿ ಪಾಠ ಕಲಿಸ್ತಕ್ಕಂಥದ್ದು ಜನ ನೋಡ್ಕೊತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ. ಸರ್ ಬಿಜೆಪಿ ಸಂಸದರೆಲ್ಲ ಮುಟ್ಟಾಳ್ರು. ಬಜೆಟ್ ಅಲ್ಲಿ 3ನೇ ಹಂತ ಶುದ್ಧೀಕರಣಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಘಟಕನ ಮಾಡ್ತಾರೆ ಅಂತ ತುಂಬಾ ಆಸೆ ಇತ್ತು. ಬಜೆಟ್ ಅಲ್ಲಿ ನೋಡಿದ ತಕ್ಷಣ ನಿರಾಸೆ ಆಗಿದೆ. ಜನರ ಸಮಸ್ಯೆ ಇನ್ನಷ್ಟು ದೊಡ್ಡದಾಗತಕ್ಕಂಥದ್ದು ಕಾಣಿಸ್ತಾ ಇದೆ. ಏನಾದ್ರೂ ಇಮಿಡಿಯೇಟ್ ಆಗಿ ಅದಕ್ಕೆ 3ನೇ ಹಂತಕ್ಕೆ ಏನಾದರೂ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳ ನಮ್ಮ ಬಿಜೆಪಿಯ ರಾಜ್ಯದ, ರಾಷ್ಟ್ರದ ಹಾಗೂ 3 ಜಿಲ್ಲೆಯ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿಸ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇವತ್ತೇನು ಭಾನುವಾರ ಮಾಡಬೇಕಂತಕ್ಕಂಥ ಏನು ಸ್ಟ್ರೈಕ್ ಇದೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಭಾನುವಾರ ಬದಲು ಸೋಮವಾರ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಯಾಕಂತ ಹೇಳಿದ್ರೆ ಸರ್ಕಾರದ ಕಚೇರಿಗಳೆಲ್ಲ ಭಾನುವಾರ ಮುಚ್ಚಿರ್ತವೆ. ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಲ್ಲ ಇದು. ಯಾಕಂದ್ರೆ ಅವರೆಲ್ಲ ಆರಾಮಾಗಿ ಭಾನುವಾರ ರಜಾ ಮನೇಲಿ ಇರ್ತಾರೆ, ಸರ್ಕಾರ ಕಚೇರಿಗಳು ಬಂದಿರ್ತದೆ. ಆದರೆ ಇದರಿಂದ ಏನಾದರೂ ಸ್ವಲ್ಪ ತೊಂದರೆ ಆದರೆ ಇಲ್ಲಿರೋ ರೈತರಿಗೆ, ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ, ಇಲ್ಲಿರ್ತಕ್ಕಂಥ ವರ್ತಕರಿಗೆ ತೊಂದರೆ ಆಗುತ್ತೆ. ಇದನ್ನ ಸಾಕಷ್ಟು ಸಂಘಟನೆಗಳು ಮಾಡ್ಕೊಂಡು ಬಂದಿದೆ. ನೀರಾವರಿ ಹೋರಾಟ, ಈ ಹೋರಾಟ ಏನು ಭಾನುವಾರ ಮಾಡ್ತಕ್ಕಂಥದ್ದು ಏನು ಇದೆಯಲ್ಲ, ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಎಲ್ಲರೂ ಸೇರಿ ಯಾರೇ ರಾಜಕಾರಣ ಮಾಡ್ಬೋದು. ಇದರಲ್ಲಿ ಈ ವಿಷಯದಲ್ಲಿ ರಾಜಕಾರಣ ಇಲ್ಲದೆ ಎಲ್ಲರೂ ಸೇರಿ ನಮ್ಮ ಪಕ್ಷದಿಂದ ಆದರೆ ದೊಡ್ಡ ಮಟ್ಟಕ್ಕೆ ನಾವು ಬೆಂಬಲ ಕೊಟ್ಟು ಉಗ್ರ ಹೋರಾಟ ಮಾಡ್ತಕ್ಕಂಥ ಏನು ತೀರ್ಮಾನ ನಾವು ಈಗಾಗಲೇ ನಾನು ಡೆಲ್ಲಿಯಲ್ಲಿ ಇದ್ದೆ 2 ದಿವಸದಿಂದ. ನಮ್ಮೆಲ್ಲ ವರಿಷ್ಠರ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ನಮ್ಮ ತುಮಕೂರು ಏನು ಸೋಮಣ್ಣವರು ಇದ್ದಾರೆ, ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೀವಿ, ಸಂಸದರ ಹತ್ರ ಮಾತಾಡಿದ್ದೀವಿ, ಪ್ರಹ್ಲಾದ್ ಜೋಶಿ ಹತ್ರ ಮಾತಾಡಿದ್ದೀವಿ, ಮಂತ್ರಿಗಳ ಹತ್ರ ಮಾತಾಡಿದ್ದೀವಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಮುಖಂಡರ ಹತ್ರ ಮಾತಾಡಿದ್ದೀವಿ, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರ ಹತ್ರ ಮಾತಾಡಿದ್ದೀವಿ. ನಮ್ಮ ಭಾಗದ ಸಮಸ್ಯೆಗಳಿಗೆ ಇಡೀ ರಾಜ್ಯದ ಎಲ್ಲ ನಾಯಕರು ಕೂಡ ಸಹಮತ ಕೊಟ್ಟು ಉಗ್ರ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ.